ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆಗೆ ಈಗ ಮಧ್ಯಸ್ಥಿಕೆ ವಹಿಸೋದು ಅಂತೆಲ್ಲ ಇದೆಯಲ್ಲ, ನಾವು ಈ ಯುದ್ಧ ನಿಲ್ಲಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಶಾಂತಿ ಮಾತುಕತೆ ಒಪ್ಪಂದ ಮಾಡಬೇಕು, ಮಾತುಕತೆ ನಡೆಸಬೇಕು ಅನ್ನೋದು ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಜೈಶಂಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದಂತೆ ನಾವೇನು ದಲ್ಲಾಳಿಗಳಲ್ಲ ಅಂತ ಹೇಳ್ತಾ ಇರೋದು. ಇರಾನ್ ಅಮೆರಿಕ ನಡುವಿನ ಸಮರ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಪ್ರಯತ್ನಿಸ್ತಾ ಇರುವ ಪಾಕಿಸ್ತಾನಕ್ಕೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚಾಟಿ ಬೀಸಿರೋದು ಈ ರೀತಿಯಾಗಿ. ಈ ಮಧ್ಯಸ್ಥಿಕೆ ವಹಿಸೋದಕ್ಕೆ ನಾವೇನು ದಲ್ಲಾಳಿ ಅಲ್ಲ, ದಲ್ಲಾಳಿ ದೇಶವಲ್ಲ ನಮ್ದೇನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇರಾನ್ ಅಮೆರಿಕ ನಡುವಿನ ಸಮರ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಪ್ರಯತ್ನಿಸ್ತಾ ಇರುವ ಪಾಕಿಸ್ತಾನಕ್ಕೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈ ರೀತಿಯಾಗಿ ಚಾಟಿ ಬೀಸೋ ಕೆಲಸವನ್ನ ಮಾಡಿದ್ದಾರೆ. ಮಧ್ಯಸ್ಥಿಕೆಯನ್ನ ವಹಿಸೋದಕ್ಕೆ ನಾವೇನು ದಲ್ಲಾಳಿ ದೇಶ ಅಲ್ಲ ಅಂತ ಹೇಳಿದ್ದಾರೆ. ಬುಧವಾರ ದೆಹಲಿಯಲ್ಲಿ ನಡೆದಂತ ಸರ್ವಪಕ್ಷ ಸಭೆಯಲ್ಲಿ ಕೆಲವು ಸಂಸದರು ಪಾಕಿಸ್ತಾನದ ಮಧ್ಯಸ್ಥಿಕೆ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಪಾಕಿಸ್ತಾನದವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರಂತೆ ನೋಡಿ ಅಂತ. ಯಾಕಂದ್ರೆ ನಿನ್ನೆ ಇದೇ ಇದ್ದಿದ್ದು, ಪಾಕಿಸ್ತಾನದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಲಾಗುತ್ತೆ, ಪಾಕಿಸ್ತಾನದಲ್ಲಿ ಒಂದು ಮೀಟಿಂಗ್ ಇದೆ ಇರಾನ್ ಮತ್ತು ಅಮೆರಿಕದ ನಡುವೆ ಅಂತ. ನೋಡಿ, ಪಾಕಿಸ್ತಾನದವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರಂತೆ ಅಂತ. ಆಮೇಲೆ ಪಾಕಿಸ್ತಾನದ PM ಕೂಡ ಟ್ವೀಟ್ ಮಾಡಿದ್ರು, ನಾವು ಮಧ್ಯಸ್ಥಿಕೆ ವಹಿಸಕ್ಕೆ ರೆಡಿ ಆಗಿದ್ದೀವಿ, ಶಾಂತಿ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ರೀತಿಯಾಗಿ ಚಾಟಿ ಬೀಸಿರುವಂಥದ್ದು. ಸಚಿವ ಎಸ್ ಜೈಶಂಕರ್ ಅವರು ಹೇಳಿದಾರಂತೆ, 1981ರಿಂದಲೂ ಕೂಡ ಇರಾನ್ ಅಮೆರಿಕ ನಡುವೆ ಉದ್ವಿಗ್ನತೆ ಉಂಟಾದಾಗ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾನೆ ಇದೆ. ಆದರೆ ಭಾರತ ಪಾಕಿಸ್ತಾನದಂತೆ ಮಧ್ಯವರ್ತಿಯಾಗಿ ವರ್ತಿಸುವುದಿಲ್ಲ. ಪಾಕಿಸ್ತಾನದಂತೆ ನಾವು ದಲಾಲ್ ಅಂದ್ರೆ ಮಧ್ಯವರ್ತಿ ರಾಷ್ಟ್ರ ಅಲ್ಲ ಅಂತ ಅಪಹಾಸ್ಯ ಮಾಡಿದ್ರು ಅಂತ ಸಭೆಯಲ್ಲಿ ಸದಸ್ಯರು ತಿಳಿಸಿದ್ದಾರೆ. ಹಿಂಗೆ ಮಾತಾಡಿದ್ರು ಅಂತ ಹೇಳಿದ್ದಾರೆ. ಸೊ ನಾವ್ಯಾಕ್ರಿ ಮಧ್ಯಸ್ಥಿಕೆ ವಹಿಸ್ಬೇಕು, ನಾವೇನು ದಲ್ಲಾಳಿಗಳ, ನಾವು ದಲ್ಲಾಳಿಗಳಲ್ಲ ಅಂತ ಹೇಳಿದ್ದಾರೆ.